ಹಾಯ್ ಎವ್ರಿ ಒನ್. ಸೊ ಇವತ್ತು 26th ಮ್ಯಾಂಗೋ ಮೇಳ ನಡೀತಿದೆ ಬಸವನಗುಡಿಲಿ. ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ. ಕಸಿನ್ಸ್. ಸೊ ಇವರು ಲಾವು ಅಕ್ಕ, ಅವರು ನಮ್ಮಮ್ಮ, ಇವರು ನಮ್ಮ ಚಿಕ್ಕಿ, ಅವರು ಏನೋ ಮಾಡ್ತಾಯಿದ್ದಾರೆ. ಸೊ ನಗೆಟ್ಸ್ ಮಾಡ್ತಾಯಿದ್ದಾರೆ. ತಿಂದುಬಿಟ್ಟು 1 2 3 ನಾನೊಬ್ಳು 4 ಮೆಂಬರ್ಸ್ ಮ್ಯಾಂಗೋ ಮೇಳಗೆ ಹೋಗಬೇಕು. ಸೊ ಎಲ್ರದ್ದು ಔಟ್ಫಿಟ್ ತೋರಿಸ್ತೀನಿ. ಒಬ್ಬರು ಸ್ಕರ್ಟ್ ಟಾಪ್, ಇನ್ನೊಬ್ಬರು ಜೀನ್ಸ್ ಕ್ರಾಪ್ ಟಾಪ್, ನಮ್ಮಮ್ಮನೂ ಜೀನ್ಸ್ ಟಾಪ್, ನಂದು ಸ್ವಲ್ಪ ಸೇಮ್ ಜೀನ್ಸ್ ಟಾಪ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಬಟ್ ಆ್ಯಕ್ಚುಲಿ ಸೆಕೆ ಆಗುತ್ತೆ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಅದರಲ್ಲೂ ಈ ಬಿಸಿಲಲ್ಲಿ ಬ್ಲ್ಯಾಕ್ ಟಾಪ್ ತುಂಬ ಬಿಸಿ ಆಗುತ್ತೆ. ಬಿಸಿಲು ಮೀನ್ಸ್ ಸೆಕೆ ಆಗುತ್ತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮಾಡ್ತಾಯಿದ್ದಾರೆ, ಆಮ್ಲೆಟ್ ಮಾಡ್ತಾಯಿದ್ದಾರೆ, ನಗೇಟ್ಸ್ ಮಾಡ್ತಾಯಿದ್ದಾರೆ, ಇಲ್ಲಿ ಆಮ್ಲೆಟ್ ಹೊಡೆದಾಗ್ತಾಯಿದ್ದಾರೆ. ಯಮ್ಮಿ ನಗೆಟ್ಸ್ ಅಂತೆ, ಬಟ್ ಅವರಂತೂ ಮಾಡಿಲ್ಲ, ಅದು ಇನ್ಸ್ಟೆಂಟೇ. ನೋಡ್ಕೊಬಿಡಿ ನಮ್ಮನ್ನ. ಚೆನ್ನಾಗೈತೆ ಅನ್ನೋಕ್ಕೆ ನಗೆಟ್ಸ್ ಪರ್ಚೇಸ್ ಮಾಡಿದ್ದು ನಾನು. ಇದು ನನ್ನ ಟೇಸ್ಟ್. ನಾನು ಹಂಗೂ ಅನ್ಕೊಂಡೆ ನಿಮ್ಮ ಚಿಕ್ಕಿ ಈ ಥರದೆಲ್ಲ ತಗೋತಾಳ ಅಂತ ನಾನು ಹಂಗೂ ಅನ್ಕೊಂಡೆ ಭವ್ಯ. ಅದನ್ನೇ ಹೇಳ್ತಾ ಇದ್ದೀನಿ ಅವ್ರಿಗೆ. ಆ್ಯಕ್ಚುಲಿ ನಮ್ಮ ಕಸಿನ್ಸ್ ಗ್ರೂಪಲ್ಲಿ ಇನ್ನೊಬ್ರು ಆ್ಯಡ್ ಆಗಬೇಕಿತ್ತು, ಮಿಸ್ ಆಗೋರು. ರಮ್ಯಾ ಅಕ್ಕ ನೆಕ್ಸ್ಟ್ ಟೈಮ್ ಆ್ಯಡ್ ಆಗ್ತಾರೆ. ನೀವು ಮಿಸ್ ರಮ್ಯಾ. ಸೊ ಇವಾಗ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಸೊ ಈಗ ಹೋಗೋಣ. ಆಲ್ರೆಡಿ ನಾವು 2:30ಗೆ ಬಿಡೋಣ ಅಂತ ಇಲ್ಲೇ 3:30 ಆಗೋಗಿದೆ. ನೋಡ್ಬಿಡಿ ಔಟ್ಫಿಟ್, ಎಲ್ಲರದ್ದು ಔಟ್ಫಿಟ್. ಕಾರ್ ಡ್ರೈವರ್ ಇವರೇ ಇವತ್ತು. ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗ್ತೀರಾ? ಲಿಟ್ರಲಿ ನಮಗೆ ಇನ್ನೂ ಎಷ್ಟು ನಿಮಿಷ ಇದೆ ಚಿಕ್ಕೆ? 43 ಮಿನಿಟ್ಸ್ ಇದೆ. 8th ಮೈಲಿಂದ ಬಸವನಗುಡಿ. ನಾವು 2:30ಗೆ ಬಿಡಬೇಕಿತ್ತು, 3:30ಗೆ ಬಿಡ್ತಾ ಇದ್ದೀವಿ. ಬಿಕಾಸ್ ಆಫ್ ಹರ್ ಎಗ್ ಮಾಡ್ಕೊಂಡು ತಿಳ್ಕೊಂಡು ಹಂಗೆ ಆಗೋದು. ಎಲ್ಲ ಮ್ಯಾಂಗೋಗಿಂತ ಎಗ್ಗು, ಫ್ರೆಂಚ್ ಫ್ರೈಸು ಎಲ್ಲ ತಿನ್ಕೊಂಡು ಲೇಟ್ ಮಾಡಿಕೊಂಡು, ಅದರಲ್ಲೂ ಈ ಟ್ರಾಫಿಕ್, ನಮ್ಮ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಹೋಗೋ ಅಷ್ಟರಲ್ಲಂತೂ ನಾವು ಹೋಗ್ಬಿಟ್ಟಿರ್ತೀವಿ. ಅದರಲ್ಲೂ ಇವಳು ಕಾರ್ ಓಡಿಸ್ತಾ ಇರೋದ, ಅಯ್ಯೋ ದೇವ್ರೇ, ನಾವಿವತ್ತು ನಿಜ ಬಸವನಗುಡಿ ರೀಚ್ ಆಗ್ತೀವ ಅನ್ನೋದೇ ನನಗೆ ಡೌಟ್ ಆಗೋಗಿದೆ. ಏನ್ ಮಾಡೋಣ? ಟ್ರಾಫಿಕ್ ನೋಡಿ, ಟ್ರಾಫಿಕ್ ಯಪ್ಪ, ಬ್ಯಾಂಗ್ಳೂರ್ ಟ್ರಾಫಿಕ್ ತುಂಬ ಕಷ್ಟ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಫೈನಲಿ
ನಾವು ಬಂದ್ವಿ. ಆಲ್ಮೋಸ್ಟ್ 4:45 ಆಗಿದೆ. ನಾವು ಬೇಬಿ ಫಂಡ್ ಕಲೆಕ್ಟ್ ಮಾಡ್ಲಿಕ್ಕೆ ಬಂದಿದ್ವಿ ಆ್ಯಂಡ್ ವಿ ಮೆಟ್ ದಿಸ್ ಬ್ಯೂಟಿಫುಲ್ ಸೋಲ್. ಅವರು ಡೊನೇಟ್ ಮಾಡೋದಲ್ಲದೆ ಅವ್ರ ಅವ್ರ ಮಮ್ಮಿಗೂ ಹೇಳಿ ಮಾಡಿಸಿದ್ರು. ಸೊ ವಾಟ್ ಯು ವಾಂಟ್ ಟು ಸೇ? ಲೈಕ್ ಡೊನೇಟ್ ಮಾಡಿದ್ರೆ ಚಿಲ್ಡ್ರನ್ಸ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಿಮಗೆ ಖರ್ಚು ಮಾಡ್ತೀನಿ ಆಮೇಲೆ ಡೊನೇಟ್ ಮಾಡೋದ್ರಲ್ಲಿ ಏನು ವೇಸ್ಟ್ ಅಂತ ಏನು ಅನ್ಸಲ್ಲ. ಸಮಥಿಂಗ್ ಗುಡ್ ಫಾರ್ ಥ್ಯಾಂಕ್ಸ್. ಆ್ಯಕ್ಚುಲಿ ಎಲ್ಲರಿಗೂ ನಿಮ್ಮ ಥರ ಮನಸ್ಸಿತ್ತು ಅಂತಂದರೆ ನಾವು ಆದಷ್ಟು ಬೇಗ ಮಗುಗೆ ಬೇಕಾಗಿರೋ ಡೊನೇಷನ್ನ ರೀಚ್ ಮಾಡ್ಕೋತೀವಿ. ಥ್ಯಾಂಕ್ ಯು, ಮಚ್ ಅಪ್ರಿಷಿಯೇಟ್. ಮೇಡಮ್ ನಾವು ಮೇಡಮ್ ಏನಕ್ಕೆ ನಿಂತಿದ್ದೀರ? ಇಲ್ಲಿ ಯಾವುದೋ ಹಳಸಿನಕಾಯಿ ಕಬಾಬ್ ಅಂತ ನಿಲ್ಲಿಸಿದ್ದಾರೆ ನನ್ನ ನಾವು ನೋಡಿ ಡ್ರೈ ಫ್ರೂಟ್ ಕಬಾಬ್ ತಂದಿದ್ದೀವಿ. ಎಲ್ಲರೂ ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡಿ ಇಟ್ಕೊಂಡು ಯಾರು ಹಾಟಾಗಿ ಅವ್ರು ಎತ್ಕೊಟ್ಟಿದ್ದೀವಿ. ರೆಕಾರ್ಡಾಗಿ ಎತ್ಕೊಟ್ಟಾರೆ. ಹೆಂಗಿದೆ? ಮುಗೀತು ಮ್ಯಾಂಗೋ ಮೇಳ. ಹೇಗಿತ್ತು ಮ್ಯಾಂಗೋ ಮೇಳ? ಸೂಪರ್. ಆ್ಯಕ್ಚುಲಿ ಇವಾಗ ತುಂಬ ಜನ ಬಂದಿದ್ದಾರೆ. ಸೊ ಮ್ಯಾಂಗೋ ಮೇಳಲ್ಲಿ ಏನು ಚೆನ್ನಾಗಿತ್ತು ಜಾಸ್ತಿ ಅಂತ ಅಂದರೆ ಮ್ಯಾಂಗೋ ಕುನಾಫಾ ಮತ್ತು ಮ್ಯಾಂಗೋ ಫಲೂಡಾ ಆ್ಯಂಡ್ ಮ್ಯಾಂಗೋ ಜಾಕ್ ಫ್ರೂಟ್ ವಾಸ್ ಓಕೆ. ಅಷ್ಟೇ. ಸೊ ಇದಾದಮೇಲೆ ಯಾವುದೇ ರೀತಿ ಕಂಟಿನ್ಯೂಟಿ ವೀಡಿಯೋ ಇಲ್ಲ, ಬಿಕಾಸ್ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲ ಟಯರ್ಡ್ ಆಗಿದ್ವಿ. ಆ್ಯಂಡ್ ಅಲ್ಲಿ ಕಾಣ್ತಿರೋ ಪಾಪು ಹೆಸರು ಬಂದುಬಿಟ್ಟು ಯಾಂಶ್ ಅಂತ. ಆ ಪಾಪುಗೆ ಲಂಗ್ ಇನ್ಫೆಕ್ಷನ್ ಆಗಿದೆಯಂತೆ. ಆ್ಯಂಡ್ ಆ QR ಕೋಡ್ ಸಹ ಬಂದುಬಿಟ್ಟು ಅವ್ರದ್ದೇ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ, ಲೈಕ್ 5, 10, 15 ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಬಿಕಾಸ್ ಅಪ್ಕಮಿಂಗ್ ಡೇಸಲ್ಲಿ ಆ ಪಾಪುನ ನಾವು ಸೋಷಲ್ ಮೀಡಿಯಾದಲ್ಲೇ ನೋಡ್ಬೋದು ನಗ್ನಗ್ತಾ ಇರೋದನ್ನು. ಸೊ ಒಂದು ರಿಕ್ವೆಸ್ಟ್, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಆ್ಯಂಡ್ ಇವತ್ತು ಮ್ಯಾಂಗೋ ಮೇಳದಲ್ಲಿ ನಾವು ಶ್ರೀಕಾಂತ್ ಸರ್ನ ಮತ್ತು ಶಶಾಂಕ್ ಅವ್ರನ್ನ ಮೀಟ್ ಆಗಿದ್ವಿ. ಆ್ಯಕ್ಚುಲಿ ವಿ ನೀಡ್ ಟು ಅಪ್ರಿಷಿಯೇಟ್ ದೆಮ್, ಬಿಕಾಸ್ ಅವರೇ ಮುಂದೆ ಬಂದುಬಿಟ್ಟು ನಾವೇ ಫಂಡ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಯಾವುದೇ ರೀತಿ ಮುಜುಗರ ಇಲ್ಲದೆ ಎಲ್ಲರ ಹತ್ರ ಹೋಗಿ ಅವರೇ ಫಂಡ್ ಕಲೆಕ್ಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಸೊ ನಿಮ್ಮ ಕೈಲೂ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಆ ಪಾಪುಗೋಸ್ಕರ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.